ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅತ್ಯದ್ಭುತವಾದಂತಹ ಪಾತ್ರವನ್ನು ಮಾಡಿ ಮಿಂಚಿದ್ದಾರೆ ಮಾಂತೇಶ್ ಅವರು. ಈ ಹಿಂದೆ ಕೂಡ ನಮಗೆ ಗೊತ್ತಿರ್ಬೋದು ಅವರ ನಟನೆ ಬಗ್ಗೆ, ಪಾತ್ರದ ಬಗ್ಗೆ ಎರಡು ಮಾತಿಲ್ಲ. ಸೊ ಇಲ್ಲಿ ಏನು ಪಾತ್ರ ಹೇಗೆ ನಿಭಾಯಿಸಿದ್ದಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ಹಾಯ್, ಹೇಗಿದ್ದೀರಾ? ಮ್ಯಾಮ್ ಗುಡ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮ್ಯಾಮ್? ನಾನು ಸೂಪರ್ ಆಗಿದ್ದೀನಿ. ಸಿನಿಮಾದ ಹಿಂದೆ ಸಿನಿಮಾಗಳು, ಒಂದಿಷ್ಟು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿರ್ತೀರಾ, ಆದರೂ ಕೂಡ ಸಿಕ್ಕಾಪಟ್ಟೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀರಾ. ನಿಮ್ಮ ಆ್ಯಕ್ಟಿವ್ನೆಸ್ನ ಗುಡ್ನೆಸ್ ಏನು? ಇಲ್ಲ ಮ್ಯಾಮ್, ನಾನು ಆಲ್ವೇಸ್ ಪಾಸಿಟಿವ್ ಆಗಿರ್ತೀನಿ. ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇರ್ತೀನಿ, ಚರ್ಚೆ ಮಾಡ್ತೀನಿ. ಸೊ ಯಾವತ್ತೂ ನೆಗೆಟಿವ್ ನನ್ನ ಹತ್ರ ತೊಗೊಳ್ಳಲ್ಲ. ಯಾರಾದರೂ ನೆಗೆಟಿವ್ ಆಗಿ ಹೇಳಿದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳೋವಂಥ ವ್ಯಕ್ತಿ. ಸೊ ಹಿಂಗಾಗಿ ಯಾವಾಗಲೂ ಹಿಂಗಿರ್ತೀನಿ. ಸೂಪರ್ ಸರ್, ಯಾವಾಗಲೂ ಹಿಂಗೆ ಇರಿ. ಇನ್ನು ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು ಈಗ ಆಲ್ರೆಡಿ ಏನಂತ ಹೇಳ್ಬೋದು, ಎಲ್ಲರ ಮನವನ್ನು ತಲುಪಿದೆ. ಬಿಕಾಸ್ ರೈತ ಅನ್ನುವಂಥ ಒಂದು ವಿಚಾರದಿಂದ. ಸೊ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದರೆ, ಹಾಗೆ ಆ ಸಿನಿಮಾ ನಿಮ್ಮ ಬಳಿ ಬಂದಿದ್ದು ಹೇಗೆ? ಇಲ್ಲ, ಜಡೇಶ್ ಅವರು ನನ್ನ ಸ್ನೇಹಿತರಾಗಿರೋದ್ರಿಂದ ಲಾಸ್ಟ್ ಅವ್ರ ಜೊತೆ ಗುರು ಶಿಷ್ಯರು ಮಾಡಿದ್ದೆ. ಸೊ ನಾನು ಹಳ್ಳಿಯಿಂದ ಬಂದಿರೋನಾಗಿರೋದ್ರಿಂದ ಹಳ್ಳಿ ಪಾತ್ರಗಳನ್ನ ಈಸಿ ನಾನು ನೋಡಿದ್ದೀನಿ, ಬೆರ್ತಿದ್ದೀನಿ, ಬದುಕಿದ್ದೀನಿ. ಸೊ ಹೀಗಾಗಿ ಆ ಪಾತ್ರ ಬರೋಕ್ಕೆ ಅದು ಒಂದು ಕಾರಣ. ಎರಡನೇ ವಿಷಯ, ಈಗ ಒಂದು ಊರು ಅಂದಮೇಲೆ ಎಲ್ಲ ಥರದ ಕ್ಯಾರೆಕ್ಟರ್ಗಳಿರ್ತವೆ. ಆ ಥರದ್ರಲ್ಲಿ ನಂದು ಒಂದು ಕುರಿಲಿಂಗ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ಶಿಶಿರ್ ಎಲ್ಲ ಫ್ರೆಂಡ್ಸ್ ಆಗಿ ಆ ಊರಲ್ಲಿ ಇರ್ತೀವಿ. ಆ ಊರಲ್ಲಿ ಯಂಗ್ಸ್ಟರ್ಸ್ ಒಂದಿಷ್ಟು ಹುಡುಗರು ಮಾಡೋವಂಥ ಎಲ್ಲ ತರಲೆ ತಮಾಷೆ ಮಾಡ್ತೀವಿ. ಜೊತೆಗೆ ಅವ್ರದ್ದು ಒಂದು ಲವ್ ಇರುತ್ತೆ. ಸೊ ಹಿಂಗಾಗಿ ಎಲ್ಲ ಜರ್ನಿಲೂ ನಾನಿರ್ತೀನಿ. ಅದು ಬಿಟ್ಟು ಒಂದಿಷ್ಟು ಹಳ್ಳಿಲಿ ನಡೆಯೋ ಇನ್ಸಿಡೆಂಟ್ಗಳಲ್ಲಿ ನಾನು ಭಾಗಿಯಾಗಿರ್ತೀನಿ. ಅದ್ಭುತವಾದ ಅಂದರೆ ಇಷ್ಟು ದಿನ ಆಡಿಯನ್ಸ್ ನನ್ನನ್ನು ನೋಡದೇ ಇರೋವಂಥ ಶೇಡು ಎಮೋಷ್ನಲ್ ಜರ್ನಿ ನೋಡಿಲ್ಲ. ಸೊ ಈ ಸಾರಿ ಆ ಥರದ್ದೊಂದು ಇಂಪಾರ್ಟೆನ್ಸ್ ನನ್ನ ಪಾತ್ರಕ್ಕಿದೆ. ಸೊ ಅದು ಬಹಳ ಖುಷಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಆಡಿಯನ್ಸ್ ಅಭಿಮಾನಿಗಳು ಹೇಗೆ ತೊಗೊಳ್ತಾರೆ ಅಂತ ನಿಜವಾಗ್ಲೂ ನಾನು ಕಾತರನಾಗಿ ಕಾಯ್ತಾ ಇದ್ದೀನಿ. ಸೂಪರ್. ಇನ್ನು ಕುರಿಲಿಂಗ ಅನ್ನುವಂಥ ಪಾತ್ರ ಅಂದರೆ ಕುರಿ ಅಂತ ಬಂದಿರೋದ್ರಿಂದ ಕೇಳ್ತಿದ್ದೀನಿ, ಹಸು ಮೇಯಿಸೋದು, ಕುರಿ ಮೇಯಿಸೋದು, ಆ ರೀತಿ ಏನಾದರೂ ಇದೆಯಾ? ಬಿಕಾಸ್ ಅದೇನಾದರೂ ಇದ್ರು ಅಂತಂದರೆ ಅದು ರಿಲೇಟೆಡ್ ನೇಮ್ಸನ್ನ ಕೊಡ್ತಾರೆ. ಸೊ ಆ ಕ್ಯೂರಿಯಾಸಿಟಿ. ಇಲ್ಲ, ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತಲೂ ಈಗ ಹಳ್ಳಿಲಿ ಒಂದಿಷ್ಟು ಪೆಟ್ ನೇಮ್ಗಳಂತ ಇರುತ್ತೆ. ಸೊ ಇಲ್ಲಾಂದರೆ ಒಂದಿಷ್ಟು ಮನೆತನದಿಂದ ಬಂದಿರೋ ಹೆಸರುಗಳಿರುತ್ತೆ. ಆ ಒಂದು ಇದರಲ್ಲಿ ಕೊಟ್ಟಿರೋಂಥ ಹೆಸರು ಮಾತ್ರ ಕುರಿಲಿಂಗ ಅನ್ನೋ ಒಂದು ಪಾತ್ರ ಅಷ್ಟೇ. ಅದಕ್ಕೆ ಪ್ರತ್ಯೇಕವಾಗಿ ಕುರಿಲಿಂಗನಿಗೇನು ಮೆನ್ಷನ್ ಏನಿಲ್ಲ. ಮಾಮೂಲಿ ಊರಲ್ಲಿ ಕೈ ಕುರಿಲಿಂಗ ಬಾಬಾ ಅಂತ ಅಂತಾರಷ್ಟೇ ಜನರು. ನಿಮ್ಮ ಪಾತ್ರವನ್ನು ಎಷ್ಟು ಎಂಜಾಯ್ ಮಾಡಿದ್ರಿ? ಏನೆಲ್ಲ ಅಂಶಗಳು ಅಡಗಿದೆ ಅದರಲ್ಲಿ? ನೀವು ಹೇಳಿದ್ರೆ ಶಿಶಿರ್ ಅವ್ರ ಜೊತೆಗೆ ಒಂದಷ್ಟು ಪಾತ್ರ ಇದೆ, ಅಂದರೆ ಹಳ್ಳಿ ಹುಡುಗರ ಜೊತೆಯಲ್ಲಿ ಇರುವಂಥದ್ದು ಸನ್ನಿವೇಶಗಳು ಮತ್ತು ತರಲೆ ತುಂಟಾಟಗಳಿದೆ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ನಾಯಿ ಹೊಡೆದಂಗೆ ಹೊಡ್ಸ್ಕೊಂಡು ಇದ್ದೀನಿ. ಇಲ್ಲ, ನಮ್ಗೆ ಹೊಡೆಯೋ ತಾಕತ್ತಿಲ್ಲ ಮೇಡಮ್, ಹೊಡ್ಸ್ಕೊಳ್ಳೋ ತಾಕತ್ತಿತ್ತೆ. ಇವಾಗ ನೀವು ಹೊಡೆದ್ರು ಹೊಡ್ಸ್ಕೊತೀನಿ. ಓಕೆ. ಸೊ ಆ ಪಾತ್ರದ ಅಂದರೆ ಹೋಲ್ ಜರ್ನಿಲಿ ಆ ಥರದ ಸನ್ನಿವೇಶಗಳು ತುಂಬ ಬರುತ್ತೆ. ನಿಮ್ಮ ಪ್ರಶ್ನೆ ಇನ್ನೊಂದು ಸರಿ ಕೇಳಿ. ಸಾರಿ. ಅದೇ ನಿಮ್ಮ ಪಾತ್ರದ ಬಗ್ಗೆ, ಅಂದರೆ ಈಗ ಶಿಶಿರ್ ಅವ್ರ ಜೊತೆಗೆ ಇದೆ ಅಂತ ಹೇಳಿದ್ರಿ, ತರಲೆ ತುಂಟಾಟಗಳು, ಏನೋ ಲವ್ ಸ್ಟೋರಿ ನಡೀತಾ ಇರುತ್ತೆ. ಪಾರಿವಾಳ ಥರ ಏನಾದರೂ ಕೆಲಸ ಮಾಡಿದ್ದೀರಾ? ಏನು ನಿಮ್ಮ ಪಾತ್ರದ ಬಗ್ಗೆ? ಇಲ್ಲ, ಪಾರಿವಾಳ ಅನ್ನೋದು ಜೊತೆಲೇ ಇರ್ತೀವಿ ಎಲ್ಲ. ಸೊ ಯಾಕೆ ಹೇಳಿದೆ ಅಂದರೆ, ಈಗ ಹುಡುಗರು ಗ್ಯಾಂಗ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಮೇನ್ ಹೀರೋ ಲವ್ ಮಾಡ್ತಾ ಇದ್ದಾನೆ ಅಂದರೆ ಆ ಫ್ರೆಂಡ್ಸ್ಗಳು ಪಾರಿವಾಳಗಳಾಗಿರ್ತಾರೆ. ಆ ನಿಟ್ಟಿನಲ್ಲಿ ಆಗಿದ್ದೀನಿ, ಪಾರಿವಾಳ ಆಗಿದ್ದೀನಿ, ಮಾಡಿದ್ದೀನಿ. ಸೇತುವೆನೂ ಕಟ್ಟಿದ್ದೀನಿ, ಪಾರಿವಾಳನೂ ಬಿಟ್ಟಿದ್ದೀನಿ, ರೇಡಿಯೋನೂ ತಿರುಗಿಸಿದ್ದೀನಿ. ಸೊ ಅವರಿಬ್ಬರು ಇದ್ದಾಗ ಒಂದು ಸಾಂಗ್ ಹಾಕೋದು ಅವೆಲ್ಲ ಇದೆ ಸಿನಿಮಾದಲ್ಲಿ. ಸೊ ಅದು ಆದಮೇಲೆ ಒಂದು ಹಳ್ಳಿ ಅಂದಮೇಲೆ ಎಲ್ಲ ಭಾವನೆಗಳು ಒಳಗೊಂಡಿರ್ತವೆ. ಒಂದು ಊರಾದ್ಮೇಲೆ ಎಲ್ಲ ಕ್ಯಾಟಗರೀಸು, ಎಲ್ಲ ಒಂದಿಷ್ಟು ವರಿಷ್ಠ ಮನಸ್ಥಿತಿನೂ ಇರುತ್ತೆ, ಒಂದು ಒಳ್ಳೆಯ ಮನಸ್ಥಿತಿಗಳು ಇರ್ತವೆ. ಈ ಎರಡು ಕಾದಾಟದ ಮೇಲೇ ಈ ಸಿನಿಮಾ ಕಂಪ್ಲೀಟಾಗಿ ರನ್ ಆಗುತ್ತೆ ಮ್ಯಾಮ್. ಇನ್ನು ಲವ್ ಸ್ಟೋರಿ ಅಂತ ಬಂದಾಗ ಈ ಹಳ್ಳಿಗಳಲ್ಲಿ ನೋಡಿರ್ಬೋದು ಹೇಗಿರುತ್ತೆ ಅಂತಂದರೆ ಆ ಮುಗ್ಧತೆ ಇರುತ್ತೆ ಒಂದು, ಆಮೇಲೆ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ಜಾತಿ ಭೇದ ಭಾವ ಏನಿರೋದಿಲ್ಲ, ಮತ್ತು ನೇರವಾಗಿ ಹೋಗಿ ಮಾತನಾಡುವಂಥದ್ದು ಭಯ ಇರೋದಿಲ್ಲ. ಸೊ ಆ ರೀತಿಯಾದಂಥ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು, ಇಲ್ಲ ಮ್ಯಾಮ್, ಈಗ ರೆಬಲ್ ಲವ್ ಬಾಯ್ ಅಂತ ಹೇಳ್ತಾ ಇದ್ರು. ಇಲ್ಲ, ಆಮೇಲೆ ಇನ್ನೊಂದೇನೆಂದರೆ ಮ್ಯಾಮ್, ಈಗ ಜನ್ರೇಷನ್ ಏನಿದೆ ಅದೆಲ್ಲ ವಾಟ್ಸಪ್ ಲವ್, ಇನ್ಸ್ಟಾಗ್ರಾಮ್ ಲವ್ ಇವೆಲ್ಲ ಇರ್ತವೆ. ನೀವು 90s ಕಿಡ್ಗಳಿದಾರಲ್ಲ ಅವ್ರಿಗೆಲ್ಲ ಈ ಲವ್ ಕನೆಕ್ಟ್ ಆಗುತ್ತೆ. ಯಾಕಂದರೆ ಒಂದು ಹುಡುಗಿನ ನೋಡೋ ರೀತಿ, ಆ ಕಣ್ಣೋಟ, ಆಮೇಲೆ ಬೆಳಿಗ್ಗೆ ಎದ್ದು ಮನೆ ಆಚೆ ಬಂದು ಒಂದು ಬೇವಿನ ಕಡ್ಡಿ ತಿಕ್ಕೊಂಡು ಅವಳೆಲ್ಲ ಹೋಗ್ತಿದ್ರು ಅವಳು ಫಾಲೋ ಮಾಡೋದು, ಇವೆಲ್ಲ ಹೆಂಗೆ ಅನ್ಸುತ್ತೆ, ನಾನು ಮಾಡಿದ್ನಲ್ಲ ಇದನ್ನು. ಈಗ ಎಕ್ಸಾಂಪಲ್, ಈಗ ಅವರೆಲ್ಲ ಅಂಕಲ್ಗಳಾಗ್ಬಿಟ್ಟಿದ್ರು, ಅವರೆಲ್ಲ ಇದನ್ನ
ನೋಡಿ ಮಾಡಿ ಬಂದಿರ್ತಾರೆ, ಅವ್ರಿಗೆಲ್ಲ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಫಸ್ಟ್ ಕ್ರಶ್ ಅಂದರೆ ಆ ಟೈಮಲ್ಲಿ ಮೊಬೈಲೆಲ್ಲ ಎಂಥದ್ದು ಇಲ್ವಲ್ಲ, ಅವಾಗ ಫಾಲೋ ಮಾಡೋದು, ಲೆಟ್ರ್ ಕೊಡೋದು. ಆಮೇಲೆ ಎಕ್ಸಾಂಪಲ್ ಆ ಟೈಮಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಒಂದು 3 ದಿನ ನಿದ್ದೆ ಮಾಡಿರಲ್ಲ. ಸೊ ಆ ಒಂದು ಪ್ಯೂರಿಟಿ ಲವ್ವು ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಸೊ ಅದು ಎಲ್ರಿಗೂ ಇಷ್ಟ ಆಗುತ್ತೆ, ಒಂಥರ ರೋಮಾಂಚಕ ಹಾಗೆ ಆಗುತ್ತೆ. ಈಗ ಆಲ್ರೆಡಿ ನಿಂಗವ ಸಾಂಗ್ ಮತ್ತೆ ರೋಮಾಂಚಕ ಸಾಂಗ್ ಸಿಕ್ಕಾಪಟ್ಟೆ ಸದ್ಸುದ್ದಿ ವೈರಲ್ ಆಗ್ತಾ ಇದೆ, ಎಲ್ಲ ರೀಲ್ಸು ಸ್ಟೋರೀಸಲ್ಲೆಲ್ಲ ಹಾಕೋತಾ ಇದ್ದಾರೆ. ಸೊ ನೀವು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿ ಇದೆ. ಲವ್ ಬರ್ಡ್ಸ್ಗೆ ನೀವು ಏನು ಪಾರಿವಾಳ ಥರ ಕೆಲಸ ಮಾಡ್ತೀರಾ. ಇಲ್ಲ, ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದು ಮ್ಯಾಮ್, ಈ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದಕ್ಕೆ ಖುಷಿ ಇದೆ. ಯಾಕೆಂದರೆ ಈ ಸಿನಿಮಾದಲ್ಲಿರೋ ತಾರಾಗಣ ಅಷ್ಟು ದೊಡ್ಡದು. ಅವ್ರು ಎಲ್ಲರೂ ನಾನು ಈಗ ಶೂಟ್ ಇಲ್ಲ ಅಂದರೆ ಎಲ್ಲರ ಜೊತೆಗೂ ಮಾತಾಡ್ತಾ ಇದ್ದೆ. ಈಗ ರಾಜ್ಬೀರ್ ಸರ್ದು ಶಾರ್ಟ್ ಆಯಿತು ಅಂದರೆ ಪಕ್ಕದಲ್ಲಿ ಕೂತ್ಕೊಂಡು ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಇನ್ನೊಂದಿಷ್ಟು ರಂಗಭೂಮಿ ಕಲಾವಿದರು ಎಲ್ಲರೂ ಇದ್ದರು, ಅವ್ರ ಜೊತೆಗೂ ಹೋಗಿ ಕೂತ್ಕೊಂಡು ಮಾತಾಡೋದು, ಒಂದಿಷ್ಟು ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಇದು ಎಲ್ಲದನ್ನು ನನಗೆ ತುಂಬ ಕಲ್ತಿದ್ದೀನಿ ಸಿನಿಮಾದಲ್ಲಿ. ಜೊತೆಗೆ ಇಷ್ಟು ಜನದ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದೇ ಭಾಳ ಖುಷಿ. ಯಾಕೆಂದರೆ ಇಷ್ಟು ಜನ ನಾನು ಚಿಕ್ಕ ವಯಸ್ಸಲ್ಲಿ ಟಿ ವಿಲಿ ಹಿಂಗೆಲ್ಲ ನೋಡ್ಕೊಂಡು ಬೆಳೆದವನು. ಇವತ್ತು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ನ ತೊಗೊಂಡಿದ್ದೀನಿ ಅಂದರೆ ಅದು ಭಾಳ ಖುಷಿ ವಿಷಯ. ಇನ್ನು ಒಂದು ಕಡೆ ವಿಜಯ್ ಸರ್ ಮತ್ತು ರಚಿತಾ ರಾಮ್ ಅವರ ಕಾಂಬಿನೇಷನು, ಇನ್ನೊಂದು ಕಡೆ ರಿತನ್ಯ ಮತ್ತು ಶಿಶಿರ್ ಅವರ ಕಾಂಬಿನೇಷನು ಎರಡೂ ಕೂಡ ಅತ್ಯದ್ಭುತವಾಗಿದೆ. ಅಲ್ಲಿ ನಿಂಗವ ಸಾಂಗ್, ಇಲ್ಲಿ ರೋಮಾಂಚಕ ಸಾಂಗ್, ಎರಡೂ ಕೂಡ ಒಂದು ಕ್ಯೂಟ್ ಲವ್ ಸ್ಟೋರಿ. ಸೊ ಇತ್ತೀಚಿನ ದಿನಗಳಲ್ಲಿ ಲವ್ ಅಂತ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಹೇಗೆ ಲವ್ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. 2 ವರ್ಷದಲ್ಲಿ ಪ್ರೀತಿ ಪ್ರೇಮ ಪ್ರಳಯ ಎಲ್ಲ ಮುಗ್ದೋಗಿರುತ್ತೆ. ಸೊ ನಿಮಗೆ ಲವ್ ಬಗ್ಗೆ ಇರುವಂತಹ ಒಪಿನಿಯನ್, ಟ್ರೂ ಲವ್ ಅಂತಂದರೆ ನಿಜವಾದ ಪ್ರೀತಿ ಹೇಗೆ ಕಾಣೋದು? ಎಸ್, ಫಸ್ಟು ಈ 2 ಪೇರ್ ಬಗ್ಗೆ ಹೇಳ್ಬಿಡ್ತೀನಿ. ನಿಂಗವ್ವ ಸಾಂಗು ಅಂದರೆ ವಿಜಯ್ ಸರ್ ಪೇರು ನಮ್ಮ ಅಪ್ಪನಿಗೆ ಇಷ್ಟ ಆಗುತ್ತೆ. ರಿತನ್ಯ ಶಿಶಿರ್ ಲವ್ ನನಗಿಷ್ಟ ಆಗುತ್ತೆ. ಸೊ ಅಂದರೆ ಪ್ಯೂರಿಟಿ ಲವ್. ಆಮೇಲೆ ಆಗಿನ ಜನ್ರೇಷನಲ್ಲಿ ಇತ್ತು ಗೊತ್ತಾ ಮ್ಯಾಮ್, ಅಂದರೆ ಪ್ರೀತಿ ಜೊತೆಗೆ ಒಂದು ರಿಲೇಷನ್ಶಿಪ್ ಇರುತ್ತಲ್ಲ, ಅದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಆ ಬಾಂಧವ್ಯ ಇದೆ ಗೊತ್ತಾ, ಅದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ಅವಾಗ ಅಲ್ಲಿ ನಂಬಿಕೆ ಇತ್ತು, ಇವಾಗ ನಂಬಿಕೆ ಇಲ್ಲ. ಟ್ರಸ್ಟ್ ಇಲ್ಲದೇ ಒಬ್ಬರ ಜೊತೆ ನಾವು ಬದುಕ್ತಾ ಇದ್ದೀವಿ. ಈಗಿನ ಜನ್ರೇಷನ್ ಲೈಫ್ ಸ್ಟೈಲ್ ಇದು. ನಂಬಿಕೆ ಅನ್ನೋದು ದೊಡ್ಡದು ಅನ್ನೋದು ಆವಾಗಿನ ಜನ್ರೇಷನ್ದು. ಸೊ ಹೀಗಾಗಿ ಅವ್ರನ್ನ ಒಬ್ರನ್ನೊಬ್ರು ಬಿಟ್ಟು ಕೊಡ್ತಾ ಇರಲಿಲ್ಲ ಎಲ್ಲ ವಿಷಯದಲ್ಲಿ ಕೂಡ. ಸೊ ಹೀಗಾಗಿ ಆವತ್ತಿನ ಪ್ಯೂರಿಟಿ ಲವ್ಗೆ ಮೇನ್ ಸ್ಟ್ರಾಂಗ್ ಏನಂದ್ರೆ ನಂಬಿಕೆ. ನಾನು ನಿನ್ನ ನಂಬಿದ್ದೀನಿ, ನೀನು ನನ್ನ ನಂಬು, ನಾನು ನಿನ್ನ ಬಿಟ್ಕೊಡಲ್ಲ, ನಾನು ನಿನ್ನ ಬಿಟ್ಕೊಡಲ್ಲ ಅನ್ನೋದು ಸಾಗ್ತಾಯಿತ್ತು. ಇವಾಗ ಅದು ಕ್ರಮೇಣ ಕಡಿಮೆ ಆಗಿದೆ. ಇವಾಗಲೂ ಇದ್ದಾರೆ, 100ಗೆ ಒಂದು 10% ಅಂದ್ಕೊಳ್ಳೋಣ, 90% ಬೇರೆ ರೀತಿಯೇ ಬದುಕ್ತಾ ಇದ್ದೀವಿ ನಾವು. ಸೊ ನಂಬಿಕೆ ಇಲ್ದೇ ಜೀವನ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ಅನ್ನೋದು ನಿಮ್ಮ ಬದುಕಲ್ಲೂ ಇದೆ, ನನ್ನ ಬದುಕಲ್ಲೂ ಇದೆ. ಅದು ಸತ್ಯ ಅಲ್ವಾ ಮ್ಯಾಮ್? ಅಷ್ಟೇ. ಇನ್ನು ಸಿನಿಮಾ ಅಂತ ಒಂದು ಟೀಸರ್ ನೋಡಿದಾಗ, ಪೋಸ್ಟರ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಒಂದು ಗೊತ್ತಾಗುತ್ತೆ, ಏನೋ ಒಂದು ಹಳ್ಳಿ ಕಾನ್ಸೆಪ್ಟ್ ಜೊತೆಗೆ ಒಂದು ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಬಂದಿರುವಂತಹ ಸಿನಿಮಾ ಅನ್ನುವಂಥದ್ದು. ಸತ್ಯ ಮ್ಯಾಮ್. ಯಾಕಂದರೆ ನಾವು 90ಸಲ್ಲಿ ಅಂದರೆ ಇದು ಪ್ರತಿ ಹಳ್ಳಿ, ಪ್ರತಿ ಊರು, ಪ್ರತಿ ಸ್ಟೇಟಲ್ಲಿ ನಡೆಯೋಂಥ ಒಂದು ಧೋರಣೆ. ಯಾಕಂದರೆ ಆಲ್ವೇಸ್ ಯಾವತ್ತಿದ್ರೂ ರೈತರಿಗೆ ಅನ್ಯಾಯ ಆಗೇ ಇದೆ. ಒಂದು ಬೆಲೆ ರೇಟಿನ ಬಗ್ಗೆ ಆಗಿರ್ಬೋದು, ತರಕಾರಿ ಬಗ್ಗೆ ಆಗಿರ್ಬೋದು, ಮತ್ತೊಂದು ಎಲ್ಲದರಲ್ಲೂ ಮೋಸ ಆಗ್ತಾಯಿದೆ. ಆದರೆ ರೈತ ಅದು ಮೀರಿ ಏನು ಅಟೆಂಡ್ ಮಾಡ್ತಾನೆ, ಆ ಒಂದು ಏನಂತಾರೆ ಹೋರಾಟ, ಆ ಹೋರಾಟನ ಇಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ಎದ್ದು ನಿಂತರೆ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದನ್ನು ಇಲ್ಲಿ ಅದ್ಭುತವಾಗಿ ಈ ಕತೆ ಮುಖಾಂತರ ಎತ್ಕೊಟ್ಟಿದ್ದಾರೆ. ಯಾಕಂದರೆ ಈ ಸಿನಿಮಾ ರೈತರಾಗಲಿ ಮತ್ತೊಬ್ಬರಾಗಲಿ ನೋಡಿದಾಗ ಅನ್ಸೋದೊಂದೇ, ಇದು ನನ್ನ ಊರಲ್ಲಿ ನಡೆದಿದ್ದ ಕತೆ, ನಮ್ಮ ಒಳಗೆ ನಡೆದಿದ್ದ ಕತೆ ಅಂತ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹೀಗಾಗಿ ಎಲ್ರಿಗೂ ಅನ್ಸೋದೊಂದೇ, ಈ ಥರ ಆಗಬಾರ್ದು. ಅದಕ್ಕೇನಾದರೂ ಈಗ ಅದೇ ಹೇಳ್ತೀನಿ, ಈ ಸಿನಿಮಾ ನೋಡಿ ಕನೆಕ್ಟ್ ಆದವನು ರಿಯಾಕ್ಟ್ ಆಗೇ ಆಗ್ತಾನೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಯಾವೆಲ್ಲ ವಿಚಾರಗಳನ್ನು ಸಿನಿಮಾ ಥಿಯೇಟ್ರಿಗೆ ಬಂದಂಥ ಆಡಿಯನ್ಸ್ ಹೊತ್ಕೊಂಡು ಮನೆಗೆ ಹೋಗ್ತಾರೆ? ಸೊ ಈಗ ಒಂದಿಷ್ಟು ಮಾತಾಡ್ತಾ ಇರ್ತೀವಿ ನಾವು. ಈಗ ಕಂಟೆಂಟ್ ಸಿನಿಮಾ ತುಂಬ ಇಷ್ಟಪಡ್ತಿದ್ದೀವಿ, ಒಂದಿಷ್ಟು ಜನ ಅಂತಾರೆ, ಒಂದಿಷ್ಟು ಜನ ಕಮರ್ಷಿಯಲ್ ಸಿನಿಮಾ ತುಂಬ ಇಷ್ಟ ಅಂತಾರೆ, ಕೆಲವೊಬ್ಬರು ಭಾವನಾತ್ಮಕ ಸಿನಿಮಾ ನನಗೆ ಭಾಳ ಇಷ್ಟ ಅಂತಾರೆ, ಇನ್ನೊಂದಿಷ್ಟು ಜನ ನನಗೆ ಫೈಟು ಸಾಂಗ್ ಇದ್ದರೆ ಭಾಳ ಇಷ್ಟ ಅಂತಾರೆ. ಈ ಎಲ್ಲವೂ ಈ ಸಿನಿಮಾದಲ್ಲಿದೆ ಮ್ಯಾಮ್. ಇವ್ರು ಏನು ಭಾಗವಾಗಿ ನೋಡ್ತಾರೆ, ಈ ಎಲ್ಲ ವಿಷಯಗಳು ಒಂದು ಒಳ್ಳೆಯ ಕತೆ ಇದೆ. ಆಮೇಲೆ
ರಾಜ್ ಬಿ ಶೆಟ್ಟಿ ವಿಜಯ್ ಸರ್ನ ಇನ್ನೂವರೆಗೂ ನೀವು ನೋಡಿರಲ್ಲ. ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಪರ್ಫಾರ್ಮೆನ್ಸ್ ಇದರಲ್ಲಿ ನೋಡ್ತೀರಾ. ಸೊ ಅವ್ರ ಫ್ಯಾನ್ಸ್ಗಳಿಗಂತೂ ಹಬ್ಬ ಇರುತ್ತೆ. ಜೊತೆಗೆ ಸಾಂಗ್ಸ್ ಆಗಿರ್ಬೋದು. ಆಮೇಲೆ ಎಲ್ಲದಕ್ಕೂ ಮೀರಿ ಜಡೇಶ್ ಕೆ ಹಂಪಿ ನಿರ್ದೇಶನ, ಕನ್ನಡ ಸಿನಿಮಾದ ತಾಕತ್ತು ಏನು ಅಂತ ಈ ಕಥೆಯಲ್ಲಿ ತೋರಿಸಿದ್ದಾರೆ ಮ್ಯಾಮ್. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಲ್ಯಾಂಡ್ ಲಾರ್ಡ್. ಇನ್ನು ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ. ಮಲ್ಟಿ ಸ್ಟಾರ್ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಜಾಸ್ತಿ ಕಾಣ್ ಬರ್ತಾ ಇದೆ. ನಮ್ಮಲ್ಲಿ ಕಮ್ಮಿ ಅಂತ ಅಂತಿದ್ದಂಗೆ 2-3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಈ ಸಿನಿಮಾದಲ್ಲೂ ಕೂಡ ವಿಜಯ್ ಸರ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ, ಭಾವನಾ ಅವರು ಕೂಡ ಇದ್ದಾರೆ, ರಚಿತಾ ರಾಮ್ ಅವರು ಮತ್ತು ರಿತನ್ಯಾ ಅವರು. ಸೊ ಶಿಶಿರ್ ಅವರು ಕೂಡ ಈ ಹಿಂದೆ ಒಂದೊಳ್ಳೆ ಡೇ ಡೆವಿಲ್ ಮುಸ್ತಫಾ ಮುಖಾಂತರ ಸದ್ದು ಮಾಡಿದಂತಹ ಹೀರೋನೆ. ಸೊ ಒಂದು ರೀತಿಯಾಗಿ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಈ ಸಿನಿಮಾ ಏನನ್ನ ಪ್ರಾಮಿಸ್ ಮಾಡಬಹುದು ಮತ್ತು ಏನನ್ನ ನಿರೀಕ್ಷೆ ಮಾಡ್ಬೋದು ಜನಗಳಿಂದ? ಅಲ್ಲ, ಒಂದು ಒಳ್ಳೆಯ ಕಥೆನ ನಿರೀಕ್ಷೆ ಮಾಡ್ಬೋದು. ಆಮೇಲೆ ಇಡೀ ಎಂಟೈರ್ ಸಿನಿಮಾ ನೀವು ಯಾವ್ಯಾವ ಪಾತ್ರಗಳು ನೋಡಿರ್ತೀರ ಅದು ನಿಮಗೆ ಫೇಕ್ ಅಂತ ಎಲ್ಲೂ ಅನಿಸಲ್ಲ. ಎಲ್ಲ ಜೀವಿಸಿದ್ದಾರೆ ಅಂತಲೇ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಆಮೇಲೆ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ನೀವು ಅಂದ್ರಿ, ಅದು ಒಂದು ಕಾರಣವೂ ಇದೆ. ನಿಮ್ಮ ಹೀರೋಗಳಿಗೋಸ್ಕರ ನೀವು ಒಂದು ಸಿನಿಮಾ ನೋಡಿದ್ರೆ ಮೋಸ ಆಗಲ್ಲ. ಜೊತೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಕತೆ ಬರೆದ ಮೇಲೆ ನಾನು ಯಾರ್ಯಾರನ್ನ ಹಾಕ್ಕೊಂಡ್ರೆ ನನ್ನ ಕೈಲಿ ಯಾರನ್ನ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಾರೆ. ಹಿಂಗಾಗಿ ಒಂಚೂರು ಅವ್ರನ್ನ ಹಾಕ್ಕೊಂಡ್ರೆ ಹಿಂಗೆ ಇದಾಗುತ್ತೆ. ಕಾಂಪ್ರಮೈಸಲ್ಲಿ ಒಂದಿಷ್ಟು ಬರ್ತಾ ಇಲ್ಲ ಅಷ್ಟೇ. ಬಿಟ್ಟರೆ ತುಂಬ ಟ್ಯಾಲೆಂಟ್ ಇರೋ ಡೈರೆಕ್ಟ್ರುಗಳು ಮಲ್ಟಿ ಸ್ಟಾರರ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ, ನಡೀತಾನೇ ಇದೆ ಮೇಡಮ್. ಅವತ್ತಿಂದ ಇವತ್ತಿನವರೆಗೂ ನಡೀತಾನೇ ಇದೆ. ಬಟ್ ಲ್ಯಾಂಡ್ ಲಾರ್ಡ್ ಏನಾಗುತ್ತೆ, ಎಲ್ಲ ಇಷ್ಟು ಜನ ಕಲಾವಿದರು ನಿಮಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಪಾತ್ರಗಳಿಗೆ. ಅದು ನಾ ಹೇಳ್ಬೋದು. ಇನ್ನು ಸಿನಿಮಾವನ್ನು ಹೊರತುಪಡಿಸಿ ಇತ್ತೀಚೆಗೆ ಒಂದು ಟೀಸರ್ ತುಂಬ ಸದ್ದು ಮಾಡ್ತು. ಆ ಟೀಸರ್ ಬಗ್ಗೆ ಎಲ್ಲೆಡೆ ಮಾತು ಕೂಡ, ಅಂದರೆ ಪಾಸಿಟಿವ್ ನೆಗೆಟಿವ್ ಮಾತುಗಳು ಕೂಡ ಕೇಳಿ ಬಂತು. ಸೊ ಯಾವುದಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಆ ಟೀಸರ್ ಬಗ್ಗೆ ಮಾತನಾಡೋದಾದರೆ ಟಾಕ್ಸಿಕ್. ಇಲ್ಲ ಮ್ಯಾಮ್, ಎಸ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಯಾಕಂದರೆ ಅವರು ಸ್ಕ್ರ್ಯಾಚಿಂದ ಲೈಫ್ ಸ್ಟಾರ್ಟ್ ಮಾಡಿ ಇವತ್ತು ಎಲ್ಲೋ ವರ್ಲ್ಡ್ ರೀಚ್ ಆಗಿದ್ದಾರೆ. ಸೊ ಅವರು ಕನ್ನಡದ ಸಿನಿಮಾನ ಅಲ್ಲಿವರೆಗೂ ತೊಗೊಂಡೋಗಿದ್ದಾರೆ. ನಾನು ಹೇಳ್ತಾರೆ ಅವ್ರು ಮಾಡ್ತಾ ಇರೋದು ವರ್ಲ್ಡ್ಗೆ ಸಿನಿಮಾ ಮಾಡ್ತಾ ಇರೋದ್ರಿಂದ ಆ ಪ್ಯಾನ್ ವರ್ಲ್ಡ್ಗೆ ರೀಚ್ ಮಾಡೋಕ್ಕೆ ಏನು ಕಂಟೆಂಟು ಮಾಡ್ಕೋಬೇಕು ಅದನ್ನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಟ್ ಕ್ಯಾರೆಕ್ಟರೈಸೇಷನ್ ಆ ಥರ ಬಿಲ್ಡ್ ಆಗಿದೆ. ಸೊ ಅದು ನನಗೆ ಗೊತ್ತಿರೋಂಗೆ ಕಂಪ್ಲೀಟ್ ಸಿನಿಮಾ ಗೋವಾದಲ್ಲಿ ನಡೆಯುವಂಥ ಒಂದು ಕತೆ ಆಗಿರುತ್ತೆ ಅನ್ನೋದು. ಸೊ ಆ ಪಾತ್ರ ಆ ಥರ ಬಿಹೇವ್ ಮಾಡ್ತಾಯಿದೆ, ಅವ್ರು ಪಾತ್ರ ಮಾಡಿದ್ದಾರೆ ಅನ್ನೋದು ನನ್ನ ಥಾಟ್ ಆ್ಯಕ್ಚುಲಿ. ಸೊ ಓವರಾಲ್ ಸಿನಿಮಾ ನೋಡಿದ್ಮೇಲೆ ಏನು ಅನಿಸುತ್ತೆ, ಹೇಗಾಗುತ್ತೆ ಅನ್ನೋದು. ಬಟ್ ಅದು ಮೀರಿ ಎಸ್ ಸರ್ ಮೇಲೆ ತುಂಬ ಅಭಿಮಾನ, ಗೌರವ, ರೆಸ್ಪೆಕ್ಟ್ ಇದೆ ನನಗೆ. ಯಾಕೆಂದರೆ ಕನ್ನಡದ ಸಿನಿಮಾಗಳನ್ನ ಎಲ್ಲರಿಗೂ ಹೋಗಿ ರೀಚ್ ಮಾಡ್ತಾಯಿದ್ದಾರೆ ಅವರು. ಇಂಡಿಯನ್ ಸಿನಿಮಾ ಮಾಡಿದ್ರು, KGF 1 2 ಇಂಡಿಯನ್ ಸಿನಿಮಾಗೆ ಹೋದ್ವಿ, ಇವಾಗ ಇಂಡಿಯನ್ನಿಂದ ವರ್ಲ್ಡ್ ಸಿನಿಮಾಗೆ ಹೋಗ್ತಾ ಇದ್ದಾರೆ. ಸೊ ಅದು ಒಂದು ಖುಷಿ ಇದೆ ಮ್ಯಾಮ್. ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ಮನಸಾರ ಹಾರೈಸ್ತೀನಿ. ಟಾಕ್ಸಿಕ್ಕು ನಾನು ವೆಯ್ಟಿಂಗಲ್ಲಿದ್ದೀನಿ, ನಾನು ನೋಡಲೇಬೇಕು ಅಂತ. ಅವತ್ತು ಟೀಸರ್ ನೋಡಿ ಮೈಂಡ್ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದೆ. ಸೊ ಎಂಜಾಯ್ ಮಾಡಿದ್ವಿ. ಏನು ಅಂದರೆ ಕೆಲವೊಂದು ಅವರು ಹೇಳಿದ್ದಾರೆ, ಪೋಸ್ಟಲ್ಲಿ ಹೇಳಿದ್ದಾರೆ, ಇದು ಕಂಪ್ಲೀಟ್ಲಿ ಯೂತ್ ಸಿನಿಮಾ, ಅಂದರೆ ಫ್ಯಾಮಿಲಿ ಕೂತ್ ನೋಡುವಂಥ ಅಲ್ಲ, ಯೂತ್ಗೆ ಮಾಡಿರೋಂಥ ಸಿನಿಮಾ ಅಂತಲೇ ಹೇಳಿದ್ದಾರೆ. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆ ಸಿನಿಮಾ ನೋಡಿದ್ಮೇಲೆ ನಾವು ಮಾತಾಡ್ಬೋದು ಅಂತ. ಸರಿ, ನಾ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬರ್ತಾ ಇದೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀರಾ? ಫಾಲೋ ಅಟ್ಲೀಸ್ಟ್ ನೀವು ಬಿಗ್ ಬಾಸ್ ನೋಡಿಲ್ಲ ಅಂದರೂ ಕೂಡ ಸೋಷಿಯಲ್ ಮೀಡಿಯಾ ಪೇಜಸಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಕಂಟೆಸ್ಟೆಂಟ್ಗಳ ಒಂದು ಯಾವ ರೀತಿ ಇರ್ತಾರೆ ಮನೇಲಿ ಅನ್ನುವಂಥದ್ದು ಆದರೂ ಗೊತ್ತಾಗಿರುತ್ತೆ. ಇಲ್ಲ ಮ್ಯಾಮ್, ನನಗೆ ಬಿಗ್ ಬಾಸ್ ಫಾಲೋ ಮಾಡಿದ್ದೀನಿ, ಒಂದಿಷ್ಟು ಸೀಕ್ವೆನ್ಸು ಎಪಿಸೋಡ್ನೆಲ್ಲ ಫಾಲೋ ಮಾಡಿದ್ದೀನಿ. ಐ ಲವ್ ಗಿಲ್ಲಿ ಬಿಕಾಸ್ ಈಸ್ ಮೈ ಫ್ರೆಂಡ್. ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಗಿಲ್ಲಿ ಅಂದರೆ ಏನು ಅಂತ ನನಗೆ ಗೊತ್ತು. ಅವನು ಎಷ್ಟು ಇನ್ನೋಸೆಂಟ್ ಆಗಿದ್ದಾನೆ, ಅವನ ಮಾತು ಹೇಗಿದೆ, ಆಮೇಲೆ ಅವನು ಈ ಪ್ರತಿಯೊಂದು ಪಂಚ್ಗಳು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅವನಿಗೆ ಟೈಮಿಂಗ್ ಕೊಡೋದೆಲ್ಲ ಹೊಡಿತಾ ಇರ್ತಾನೆ. ಸೊ ಅಷ್ಟು, ಆಮೇಲೆ ಹೆವಿ ಹಂಬಲ್ ಪರ್ಸನ್ ಆ್ಯಂಡ್ ಕ್ಯೂಟ್. ಹಿಂಗಾಗಿ ಗಿಲ್ಲಿ ಗೆಲ್ಬೇಕನ್ನೋದು ನನ್ನ ಆಸೆ ಆ್ಯಕ್ಚುಲಿ. ಓಕೆ ಸರ್, ನಿಮ್ಮ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕನ್ನಡದ ಮಣ್ಣಿನ ಸಿನಿಮಾ ಲ್ಯಾಂಡ್ ಲಾರ್ಡು ಇದೇ ಜನವರಿ 23ಕ್ಕೆ ಬರ್ತಾ ಇದೆ.
ನೀವು ಕೂಡ ದುಡ್ಡಿಗೆ ಮೋಸ ಇಲ್ಲ, ಪೈಸಾ ವಸೂಲ್ ಸಿನಿಮಾ. ಆಮೇಲೆ 2 ದೊಡ್ಡ ಕಾಳಗ ನಡೆಯುತ್ತೆ ರಾಜ್ ಬಿ ಶೆಟ್ಟಿಯವರು ದುನಿಯಾ ವಿಜಿ ಮಧ್ಯೆ. ಈ ಕಾಳಗ ನೋಡೋಕ್ಕೆ ಥಿಯೇಟ್ರಲ್ಲಿ ಕೂತು ನೋಡಿದ್ರೇ ಚಂದ. ಆ ಕಾಳಗ ನೋಡೋಕ್ಕೆ ಬನ್ನಿ, ನಾವು ಜೊತೆಲೇ ಇರ್ತೀವಿ, ಒಟ್ಟಿಗೆ ಕೂತು ಸಿನಿಮಾ ನೋಡೋಣ. ಜನವರಿ 23 ಲ್ಯಾಂಡ್ ಲಾರ್ಡ್. ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಓಕೆ, ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಮಹಂತೇಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.